ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, CSIRನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು PUC ಆಗಿದ್ದರೆ ಸಾಕು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತದೆ. ಹಾಗಾದರೆ ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. CSIR ನ್ಯಾಷನಲ್ ಜಿಯೋಗ್ರಾಫಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು ಉಪ್ಪಲ್ ರೋಡ್, ಹೈದರಾಬಾದ್, ತೆಲಂಗಾಣದಲ್ಲಿ ಈ ಇಲಾಖೆ ಇರುತ್ತದೆ. ಮತ್ತು ಈ ನೋಟಿಫಿಕೇಷನನ್ನು ಡಿಸೆಂಬರ್ 16, 2024 ಹೊರಡಿಸಲಾಗಿದ್ದು, ಹಾಗೆ ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಡಿಸೆಂಬರ್ 30, 2024 ಬೆಳಿಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು, ಜನವರಿ 31, 2025 ಸಂಜೆ 6 ಗಂಟೆಯ ತನಕ ಸಮಯ ಇರುತ್ತದೆ. ಹಾಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಕೊನೆ ದಿನಾಂಕದೊಳಗೆ ಕಾಯದೆ ಮುಂದೆಯೇ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತದೆ. ಜೂನಿಯರ್ ಸ್ಟೆನೋಗ್ರಾಫಿಕರ್ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೆ ರಿಸರ್ವೇಷನ್ ಕ್ಯಾಟಗರಿಯ UR, EWS, SC, ST ಅಭ್ಯರ್ಥಿಗಳು ರಿಸರ್ವೇಷನ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಇನ್ನು ಏಜ್ ಲಿಮಿಟ್ ಬಂದು UR ಮತ್ತು EWS ಅಭ್ಯರ್ಥಿಗೆ 27 ವರ್ಷ, ST ಅಭ್ಯರ್ಥಿಗೆ 32 ವರ್ಷ ಆಗಿರುತ್ತದೆ. ಸ್ಟೆನೋಗ್ರಾಫಿಕ್ ವರ್ಕ್ ಆ್ಯಂಡ್ ಆರ್ ಅದರ್ ಡ್ಯೂಟೀಸ್ ಆರ್ ಅಸಿಸ್ಟೆಂಟ್ ಫ್ರಮ್ ಈ ಹುದ್ದೆಯ ಜೊತೆಗೆ ಬೇರೆ ಹುದ್ದೆಗಳು ಕೂಡಿರುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಲ್ಲಿ ಮಿನಿಮಮ್ 25,000ದಿಂದ ಮ್ಯಾಕ್ಸಿಮಮ್ 81,000ವರೆಗೆ ವೇತನವಿರುತ್ತದೆ. ಹಾಗೆ ST ಅಭ್ಯರ್ಥಿಗಾಗಿದ್ದಲ್ಲಿ ಅಪ್ರಾಕ್ಸಿಮೇಟ್ಲಿ 52,000 ಪರ್ ಮಂತ್ ನಿಮಗೆ ಬೀಳುತ್ತದೆ. ಇನ್ನು ಈ ಹುದ್ದೆಗೆ PUC ಆಗಿರುವಂಥ ಅಭ್ಯರ್ಥಿಗಳು ಅಥವಾ ಈಕ್ವಲೆಂಟ್ ಆ್ಯಂಡ್ ಪ್ರೊಫೆಷನ್ಸಿ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ PWBD ಕ್ಯಾಟಗರಿಯ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಲ್ಲಿ ಬೇಸಿಕ್ ಪೇನ ಜೊತೆಗೆ ಕ್ಯಾರಿ ಯೂಶುವಲ್ ಅಲವೆನ್ಸಸ್, ಡಿಯರ್ನೆಸ್ ಅಲವೆನ್ಸ್, ಹೌಸ್ ರೆಂಟ್, ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಕೂಡ ಇರುತ್ತದೆ. ಹಾಗೆ ಈ ಹುದ್ದೆಗೆ ಇಂಡಿಯನ್ ಸಿಟಿಜನ್ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಂದು SC, ST ಕ್ಯಾಟಗರಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. OBC ಅಭ್ಯರ್ಥಿಗೆ 3 years ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಹಾಗೆ EWS ಅಭ್ಯರ್ಥಿಗಳು ಎಕನಾಮಿಕಲಿ ವೀಕ್ ಇರುವ ಸೆಕ್ಷನ್ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುತ್ತಿದ್ದಲ್ಲಿ ಆ್ಯನ್ಯುಯಲ್ ಫ್ಯಾಮಿಲಿ ಗ್ರಾಸ್ ಇನ್ಕಮ್ ಬಂದು 8 lakh ಅಥವಾ ಅದಕ್ಕಿಂತ ಕಡಿಮೆ ಇರಬೇಕಾಗುತ್ತದೆ.
ಇನ್ನು PWBD ಕ್ಯಾಟಗರಿಗೆ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದ್ದು, ಅದರಲ್ಲಿ SC/ST ಕ್ಯಾಟಗರಿಗೆ ಸೇರಿದಂಥ ಅಭ್ಯರ್ಥಿಗೆ 15 ವರ್ಷ, ಅದರಲ್ಲಿ OBC ಅಭ್ಯರ್ಥಿಯಾದಲ್ಲಿ 13 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆ ವಿಧಾನವು ಶಾರ್ಟ್ ಲಿಸ್ಟ್ ಮಾಡಿ ಶಾರ್ಟ್ ಲಿಸ್ಟ್ ಆದಂಥ ಅಭ್ಯರ್ಥಿಗಳನ್ನು ಎಕ್ಸಾಮಿನೇಷನ್ಗೆ ಕರೆ ನೀಡಲಾಗುತ್ತದೆ. ಅದರಲ್ಲಿ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಫೈನಲ್ ಲಿಸ್ಟನ್ನು ರೆಡಿ ಮಾಡಲಾಗುತ್ತದೆ. ಇನ್ನು ಎಕ್ಸಾಮಿನೇಷನ್ ಒಂದು OMR ಬೇಸ್ಡ್ ಶೀಟ್ನಲ್ಲಿ ಇದ್ದು, ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ನಲ್ಲಿ ಇರುತ್ತದೆ. 12th ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು 12th ಸ್ಟ್ಯಾಂಡರ್ಡ್ ಆಗಿದ್ದರೆ ಸಾಕಾಗುತ್ತದೆ. ಹಾಗೆ 200 ಕ್ವಶನ್ಗಳಿರುತ್ತವೆ ಮತ್ತು ಈ ಎಕ್ಸಾಮಿನೇಷನನ್ನು ಬರೆಯಲು 2 hours 40 minutes ಕಾಲಾವಕಾಶ ನೀಡಲಾಗುತ್ತದೆ. ಇನ್ನು ಸಬ್ಜೆಕ್ಟ್ ಬಂದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್ನ ಬಗ್ಗೆ ಕ್ವಶನ್ಗಳಿದ್ದು, ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ 100 ಕ್ವಶನ್ಸ್, ಜನರಲ್ ಅವೇರ್ನೆಸ್ ಬಗ್ಗೆ 50 ಮತ್ತು ಇಂಟೆಲಿಜೆನ್ಸ್ನ ಬಗ್ಗೆ 50 ಕ್ವಶನ್ಗಳಿದ್ದು ಒಟ್ಟು 200 ಮಾರ್ಕ್ಸ್ಗೆ ಇರುತ್ತದೆ. ಹಾಗೆ ಒಂದು ವೇಳೆ ನೀವು ಆನ್ಸರ್ ನೀಡುವ ಸಮಯದಲ್ಲಿ ರಾಂಗ್ ಆನ್ಸರ್ ನೀಡಿದ್ದಲ್ಲಿ 0.2 ಮಾರ್ಕ್ಸನ್ನು ಡಿಡಕ್ಟ್ ಮಾಡಲಾಗುತ್ತದೆ. ಹಾಗೆ ಟೈಪಿಂಗ್ ಸ್ಕಿಲ್ ಕೂಡ ಇರಬೇಕಾಗಿದ್ದು, 80 WPM ಅಷ್ಟು ಸ್ಪೀಡಲ್ಲಿ ಟೈಪಿಂಗ್ ಇರಬೇಕಾಗುತ್ತದೆ. ಲ್ಯಾಂಗ್ವೇಜ್ ಸ್ಕಿಲ್ ಕೂಡ ಇರಬೇಕಾಗಿದ್ದು, ಹಿಂದಿ ಮತ್ತು ಹಿಂದಿ ಲ್ಯಾಂಗ್ವೇಜ್ನನ್ನು ತಿಳಿದಿರಬೇಕಾಗುತ್ತದೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಇಲ್ಲಿ ಕಾಣಿಸ್ತಿರೋ www.ngri.res.in ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಇಮೇಲ್ ID, ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್ಸನ್ನು ಕರೆಕ್ಟ್ ಆಗಿರೋ ಅಡ್ರೆಸ್ಸನ್ನು ನೀಡಬೇಕಾಗಿರುತ್ತದೆ. ಹಾಗೆ ಅಪ್ಲಿಕೇಶನ್ ಫೀಸ್ ಕೂಡ ಇದು 500 rupees ಅಪ್ಲಿಕೇಶನ್ ಫೀಸ್ ಇರುತ್ತದೆ. ಹಾಗೆ SC/ST PWBD ಅಭ್ಯರ್ಥಿ ಮತ್ತು ವುಮೆನ್ ಅಭ್ಯರ್ಥಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಹಾಗೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಗ್ರ್ಯಾಜುಯೇಷನ್ ಆಗಿದ್ದರೆ ಅಥವಾ ಅದು ಬಿಟ್ಟು ಬೇರೆ ಅಡಿಷ್ನಲ್ ಕ್ವಾಲಿಫಿಕೇಷನ್ ಆಗಿದ್ದರೆ ಅದರ ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಪ್ರೂಫ್ಗೋಸ್ಕರ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ನೀಡಬಹುದಾಗಿರುತ್ತದೆ. ಹಾಗೆ ಹಿಂದುಳಿದ ವರ್ಗದ ಅಭ್ಯರ್ಥಿ ಆಗಿದ್ದಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗುತ್ತದೆ ಮತ್ತು NOC ಸರ್ಟಿಫಿಕೇಟ್, PWBD ಅಭ್ಯರ್ಥಿ ಆಗಿದ್ದಲ್ಲಿ ಆ ಸರ್ಟಿಫಿಕೇಟನ್ನು ಕೂಡ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಕೆಲಸ ಹುಡುಕಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.